ಮುಲ್ಲಂಗಿ ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು: ಮುಲ್ಲಂಗಿ, ಉಳ್ಳಾಗಡ್ಡಿ, ಕರಿಬೇವು, ಸಾಂಬಾರು ಪುಡಿ, ಖಾರ ಪುಡಿ, ಎಣ್ಣೆ, ತೊಗರಿಬೇಳೆ, ಟೊಮೊಟೊ ಒಂದು 5 ಟೊಮೊಟೊ, ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ, ಹುಣಸೆಹಣ್ಣು. ತೊಗರಿಬೇಳೆ ಈ ಗ್ಲಾಸಿಂದ 1.5 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಅರ್ಧ ಗ್ಲಾಸ್ ಹಾಕಿದ್ದೀನಿ, ಇನ್ನೊಂದು ಗ್ಲಾಸ್ ಹಾಕ್ತಿದ್ದೀನಿ. ನೀರು ಹಾಕಿ ಚೆನ್ನಾಗಿ 2 ಸಲ ತೊಳ್ಕೊಂಬಿಡೋಣ. 2 ಸಲ ತೊಳೆದೀನಿ. ಈಗ ಈ ಸಣ್ಣ ಗ್ಲಾಸಿಂದ ನಾನು 1.5 ಗ್ಲಾಸ್ ತೊಗರಿಬೇಳೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ದೊಡ್ಡ ಗ್ಲಾಸಿಂದ 2 ಗ್ಲಾಸ್ ನೀರು ಹಾಕೋಣ. ಈಗ ನೀರು ಹಾಕಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುಕ್ಕರ್. ಟೊಮೊಟೊ ಈ ಥರ ಕಟ್ ಮಾಡಿ ಕುಕ್ಕರಿಗೆ ಹಾಕೋಣ. 5 ಟೊಮೊಟೊ ಹಾಕೋಣ. ಈಗ 1-2 ಸ್ಪೂನು ಎಣ್ಣೆ ಹಾಕೋಣ. ಮೇಲೆ ಉಕ್ಕೋದಿಲ್ಲ ಅಂತ ಎಣ್ಣೆ ಹಾಕ್ತೀನಿ. ಈಗ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ. ಈಗ ಈ ಥರ ಕಲಸಿಟ್ಕೊಂಡು ಈಗ ಕುಕ್ಕರ್ ಮುಚ್ಚೋಣ. ವಿಜಿಲ್ ಇಟ್ಟು ಈಗ 4 ವಿಜಿಲ್ ಬರೋವರೆಗೂ ವೇಟ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಪ್ರೆಷರ್ ಹೋಗೋವರೆಗೂ ವೇಟ್ ಮಾಡೋಣ. ಸ್ವಲ್ಪ ಹೊತ್ತು ಹೋಗಿದೆ. ಈಗ ತೆಗೆದು ಬೇಳೆ ಮಸಿಯೋಣ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕಿ ಮಸ್ತ್-ಬಿಡ್ತೀನಿ. ಈಗ ಬೇಳೆ ಮಸಿಯೋ ಕೋಲಿದೆ ಅಲ್ಲ, ಅದರಿಂದ ನಾನು ಮಸಿತೀನಿ. ಆಗಿದೆ, ಕಟ್ಟೇನಿಲ್ಲ, ಅದಕ್ಕೆ ಹಾಗೆ ಮಸ್ತ್-ಬಿಡ್ತೀನಿ ಬೇಳೆ. ಈಗ ಬೇಳೆ ಮೆತ್ತಗಿದು ಬಿಟ್ಟಿದ್ದೀನಿ. ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಆಗಿದೆ. ಈಗ ಸಾಸಿವೆ ಜೀರಿಗೆ ಹಾಕೋಣ ಒಗ್ಗರಣೆಗೆ. ಈಗ ಉಳ್ಳಾಗಡ್ಡಿ ಹಾಕೋಣ. ಈಗ ಕರಿಬೇವು ಹಾಕೋಣ. ಈಗ ಒಣಮೆಣಸಿನ್ಕಾಯಿ ಹಾಕೋಣ. ಈಗ ಉಳ್ಳಾಗಡ್ಡೆ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿಯೋಣ ಸ್ವಲ್ಪ ಹೊತ್ತು. ಈಗ ಕಟ್ ಮಾಡಿ ಇಟ್ಟಿರೋ ಮುಲ್ಲಂಗಿನ ಒಗ್ಗರಣೆಗೆ ಹಾಕೋಣ. ಮುಲ್ಲಂಗಿ ಕೆಂಪಗಾಗೋಷ್ಟರಲ್ಲಿ ಈ ಹುಣಸೆ ಹಣ್ಣನ್ನ ಕಿವುಚಿ ಬೇಳೆಗೆ ಹಾಕೋಣ. ಈ ಹುಣಸೆ ಹಣ್ಣನ್ನು ಬೇಳೆಗೆ ಹಾಕೋಣ. ಈ ಥರ ಕಿವುಚಿರೋ ಹುಣಸೆ ಹಣ್ಣನ್ನು. ಮುಲ್ಲಂಗಿ ಕೆಂಪಗಾಗಿದ್ದಾವಲ್ಲ, ಈಗ ಮಸ್ತಿರೋ ಬೇಳೆಯನ್ನು ಈಗ ಇದರಲ್ಲಿ ಮುಲ್ಲಂಗಿಗೆ ಹಾಕೋಣ. ಇದು ನೀರೆಲ್ಲ ಹಾಕಿ ಕಲಸಿಬಿಡೋಣ. ಈಗೆಲ್ಲ ಕಲಸಿ ಮುಚ್ಚಳ ಮುಚ್ಚಿಬಿಡೋಣ. ಈಗ ಎಲ್ಲ ಹಿಂಗೆ ಕಲಸಿಟ್ಟು ಅರ್ಧ ಮುಚ್ಚಳ ಹಾಕೋಣ. ಯಾಕಂದ್ರೆ ಮತ್ತೆ ಉಕ್ಕಿಬಿಟ್ರೆ ಕಷ್ಟ. ಕುದೀತಿದೆ ಅಲ್ಲ, ಈಗ ಮುಲ್ಲಂಗಿ ಮೆತ್ತಗಾಗೋವರೆಗೂ ಇನ್ನೂ ಸ್ವಲ್ಪ ಹೊತ್ತು ಕುದಿಸೋಣ. ಈಗ ಕುದೀತಿದೆ ಅಲ್ಲ, ಒಂದು 3 ಸ್ಪೂನು ಖಾರ ಪುಡಿ ಹಾಕೋಣ. ಈಗ ಈ ಥರ ಕಲಸ್ಬಿಡೋಣ. ಇನ್ನು ಸ್ವಲ್ಪ ಹೊತ್ತು ಕುದ್ದ ಮೇಲೆ ಆಮೇಲೆ ಲಾಸ್ಟಿಗೆ ಸಾಂಬಾರು ಪುಡಿ ಹಾಕಿ ಆಫ್ ಮಾಡಿಬಿಡೋಣ ಸ್ಟವ್. ಈಗ 1-2 ಸ್ಪೂನು ಸಾಂಬಾರು ಪುಡಿ ಹಾಕೋಣ. ಈ ಸಾಂಬಾರು ಪುಡಿ ನಾನು ಅಂಗಡಿಯಿಂದ ತಂದಿದ್ದಲ್ಲ, ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ. ಈ ರೆಸಿಪಿನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನಾನು ಮನೆಯಲ್ಲಿ ಮಾಡಿರೋ ಸಾಂಬಾರು ಪೌಡ್ರ್ ಹಾಕಿದ್ದೀನಿ.
ನೀವು ಅಂಗಡಿಯಲ್ಲಿ ಸಿಗೋ ಸಾಂಬಾರು ಪೌಡ್ರು ಕೂಡ ಹಾಕ್ಬೋದು. ಈಗ ಹಿಂಗೆ ಕಲಸಿ ಸಾಂಬಾರು ಪುಡಿ ಹಾಕಿದ ಮೇಲೆ ಕಲಿಸ್ಬಿಡ್ತೀವಲ್ಲ, ಒಂದು ಕುದಿ ಬರೋವರೆಗೆ ಕುದಿಸಿ ಆಮೇಲೆ ಸ್ಟವ್ ಆಫ್ ಮಾಡೋಣ. ಮೂಲಂಗಿ ಎಲ್ಲ ಕುದ್ಬಿಟ್ಟಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮೇಲೆ ಮುಚ್ಚಿಟ್ಬಿಡೋಣ. ಈಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಈಗ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ಜೊತೆ ಅನ್ನ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆ, ಒಂದೆರಡು ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ತಿಂದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಹೊಟ್ಟೆ ತುಂಬ ನೈಟ್ ಊಟ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.